ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಸಮಾಚಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಸ್ಟಾಕ್ ಮಾರ್ಕೆಟಿಗೆ ಯಾವುದಾದ್ರೂ ಒಂದು ಸ್ಟಾಕ್ ಲಿಸ್ಟ್ ಆಗಬೇಕು ಅಂದರೆ ಏನೇನು ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಫಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಬೇಕು. ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ನಥಿಂಗ್ ಬಟ್ ಎಲ್ಲಿ ನಾವು ಇನ್ ಟರ್ಮ್ಸ್ ಆಫ್ ದುಡ್ಡಲ್ಲಿ ಟ್ರಾನ್ಸಾಕ್ಷನ್ಸ್ನ ಮಾಡ್ತೀವಿ, ಅಂದರೆ ದುಡ್ಡನ್ನ ಕೊಟ್ಟು ಬೇರೆ ಏನಾದರೂ ವಸ್ತುನ ಕೊಂಡ್ಕೊಳೋದಾಗಿರ್ಬೋದು. ಸೊ ಈ ರೀತಿಯಾದಂಥ ಏನೇನು ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ ಅದೆಲ್ಲ ಬಂದು ಇರುವಂಥದ್ದು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಮನಿ ಮಾರ್ಕೆಟ್ ಇದೆ, ಸ್ಟಾಕ್ಸ್ ಅಥವಾ ಶೇರ್ ಮಾರ್ಕೆಟ್ ಇದೆ, ಕಮೋಡಿಟಿ ಮಾರ್ಕೆಟ್ ಇದೆ, ಕರೆನ್ಸಿ ಮಾರ್ಕೆಟ್ ಇದೆ, ಮತ್ತು ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಇದೆ. ಸೊ ಒಂದೊಂದಾಗೆ ಯಾವ್ದ್ಯಾವುದು ಏನೇನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ಅಂದರೆ ಏನು? ದ ಮನಿ ಮಾರ್ಕೆಟ್ ಕನ್ಸಿಸ್ಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಡೀಲರ್ಸ್ ಇನ್ ಮನಿ ಆರ್ ಕ್ರೆಡಿಟ್ ಹೂ ವಿಶ್ ಟು ಐದರ್ ಬಾರೋ ಆರ್ ಲೆಂಡ್. ಇದರ ಅರ್ಥ ಏನು ಅಂದರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಈ ಡೀಲರ್ಸ್ ಇನ್ ಮನಿ ಇರ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ದುಡ್ಡನ್ನ ಕೊಡ್ತಾರೆ ಜನಗಳಿಗೆ, ಮತ್ತು ಇನ್ ರಿಟರ್ನ್ ದುಡ್ಡನ್ನ ವಾಪಸ್ ಇಸ್ಕೊತಾರೆ. ಅಂದರೆ ಇಲ್ಲಿ ಟ್ರಾನ್ಸಾಕ್ಷನ್ ಏನಾಗ್ತದೆ, ದುಡ್ಡು ಹೋಗ್ತದೆ ಮತ್ತು ದುಡ್ಡು ಬರ್ತದೆ. ಸೊ ಇಂಥ ಮಾರ್ಕೆಟ್ನ ಏನಂತ ಕರೀತಾರೆ ಅಂದರೆ ಮನಿ ಮಾರ್ಕೆಟ್. ಎಕ್ಸಾಂಪಲ್ಸ್ ತೊಗೊಳೋದಾದರೆ ಆಟೋ ಲೋನ್ಸ್ ಇರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ರಿಸೀವಬಲ್ಸ್ ಇರ್ಬೋದು, ಅಥವಾ ಮಾರ್ಟ್ಗೇಜ್ ಲೋನ್ಸ್ ಇರ್ಬೋದು. ಸೊ ಇದೆಲ್ಲ ಬರೋದಂಥದ್ದು ಮನಿ ಮಾರ್ಕೆಟಲ್ಲಿ. ನೆಕ್ಸ್ಟ್ ಒನ್ ಬಂದು ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್ ಇಂಟು ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್. ಏನಿದು ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡ್ರಿ ಮಾರ್ಕೆಟ್? ನಾವು ಇಲ್ಲಿವರೆಗೂ ಕೇಳಿರೋದು ಒಂದೇ, ಸ್ಟಾಕ್ ಮಾರ್ಕೆಟ್ ಅಂದರೆ ಇಲ್ಲಿ ನಾವು ಟ್ರೇಡ್ಸ್ ಅಂದರೆ ಸ್ಟಾಕ್ಸ್ ಅಥವಾ ಶೇರ್ಸ್ನ ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ, ಅದನ್ನು ಸ್ಟಾಕ್ ಮಾರ್ಕೆಟ್ ಅಂತ ಕರೀತಾರೆ ಅಂತ. ಬಟ್ ಇದ್ಯಾವುದು ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡ್ರಿ ಮಾರ್ಕೆಟ್ ಅಂತ ತಿಳ್ಕೊತಾ ಇದ್ದೀರಾ? ಪ್ರೈಮರಿ ಮಾರ್ಕೆಟ್ ಅಂದರೆ ಇವಾಗ ಎಷ್ಟೊಂದು ಕಂಪ್ನಿಗಳು ಇದ್ದಾವೆ, ಅಂದರೆ ಫಾರ್ ಎಕ್ಸಾಂಪಲ್ ಸ್ಮಾಲ್ ಸ್ಕೇಲ್ ಕಂಪ್ನಿ ಆಗಿರ್ಬೋದು, ಇವೆಲ್ಲ ಯಾವುದು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿಲ್ಲ. ಅಂಥ ಕಂಪ್ನಿ ಎಲ್ಲ ಏನಾಗುತ್ತೆ, ಪ್ರೈಮರಿ ಮಾರ್ಕೆಟಲ್ಲಿ ಇರುತ್ತೆ. ಯಾವ್ಯಾವ ಕಂಪ್ನಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಮತ್ತು ಯಾವ ಇಂಡಿವಿಜುವಲ್ ಕೂಡ ಆ ಕಂಪ್ನಿಯ ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು, ಅದನ್ನು ಸೆಕೆಂಡ್ರಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರುತ್ತೆ. ಅಂದರೆ ಯಾವ್ಯಾವ ಕಂಪ್ನಿನ ನಾವು ಟ್ರೇಡ್ ಮಾಡ್ಬೋದು ಅದೆಲ್ಲ ಸೆಕೆಂಡ್ರಿ ಮಾರ್ಕೆಟಲ್ಲಿ ಬರುತ್ತೆ. ಈ ಪ್ರೈಮರಿ ಮಾರ್ಕೆಟಲ್ಲಿ ಏನು ಅಂದರೆ ಇಂಡಿವಿಜುವಲ್ ಓನರ್ಶಿಪ್ ಇರುತ್ತೆ ಆ ಕಂಪ್ನಿಗೆ, ಅಥವಾ ಪಾರ್ಟ್ನರ್ಶಿಪ್ ಇರುತ್ತೆ. ಸೊ ಇಂಥದ್ದೆಲ್ಲ ಬಂದು ಪ್ರೈಮರಿ ಮಾರ್ಕೆಟಲ್ಲಿ ಇರುತ್ತೆ. ಯಾವುದೇ ಅದಕ್ಕೆ ಏನು ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಇರುತ್ತೆ ಅಥವಾ MNC ಇರುತ್ತೆ, ಇವೆಲ್ಲ ಏನಾಗುತ್ತೆ, ಅದು ನಾಟ್ ಮೇಂಟೈನ್ ಬೈ ಸಿಂಗಲ್ ಇಂಡಿವಿಜುವಲ್ ಕಡೆಯಿಂದ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅಂಥದ್ದೆಲ್ಲ ಸೆಕೆಂಡ್ರಿ ಮಾರ್ಕೆಟಲ್ಲಿ ಬರುತ್ತೆ, ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಂಥದ್ದೆಲ್ಲ. ಈ ಸೆಕೆಂಡ್ರಿ ಮಾರ್ಕೆಟಲ್ಲಿ ಮತ್ತೆ ಎರಡು ಟೈಪ್ ಆಫ್ ಮಾರ್ಕೆಟ್ ಡಿವಿಷನ್ ಇದೆ. ಒಂದು ಬಂದು ಈಕ್ವಿಟಿ ಮಾರ್ಕೆಟ್, ಇನ್ನೊಂದು ಬಂದು ಡಿರೈವೇಟಿವ್ ಮಾರ್ಕೆಟ್. ಈಕ್ವಿಟಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಸ್ಟಾಕ್ಸ್ನ ಬೈ ಮಾಡೋದು ಅಥವಾ ಸ್ಟಾಕ್ಸ್ನ ಸೆಲ್ ಮಾಡೋದು ಮಾಡ್ತೀವಿ. ಡಿರೈವೇಟಿವ್ ಮಾರ್ಕೆಟ್ ಅಂದರೆ ನಥಿಂಗ್ ಬಟ್ ಈ ಈಕ್ವಿಟಿ ಮಾರ್ಕೆಟಿಂದ ಡಿರೈವ್ ಆಗಿರುವಂಥ ಪ್ರಾಡಕ್ಟ್ಗಳು ಏನಿರ್ತಾವಲ್ಲ ಅದನ್ನು ಡಿರೈವೇಟಿವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು. ಎಲ್ಲ ಸ್ಟಾಕ್ಸು ಯಾವ್ದಾದ್ರು ಈಕ್ವಿಟಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅದನ್ನು ನಾವು ಡಿರೈವೇಟಿವ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ. ಬರೀ ಕೆಲವೊಂದು ಕಂಪ್ನೀಸ್, ಅಂದರೆ ಯಾವ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಥವಾ ಯಾವ ಕಂಪ್ನಿಗೆ ಚೆನ್ನಾಗಿ ಲಿಕ್ವಿಡಿಟಿ ಇದೆ, ಸೊ ಅಂಥ ಕಂಪ್ನಿಗಳಿಗೆ ಮಾತ್ರ ಡಿರೈವೇಟಿವ್ ಮಾರ್ಕೆಟಲ್ಲಿ ಅವಕಾಶ ಇದೆ. ಅಂದರೆ ಅವು ಮಾತ್ರನ ನಾವು ಟ್ರೇಡ್ ಮಾಡೋಕ್ಕಾಗುತ್ತೆ ಡಿರೈವೇಟಿವ್ ಮಾರ್ಕೆಟಲ್ಲಿ. ಈಗ ಈಕ್ವಿಟಿ ಮಾರ್ಕೆಟಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ಸ್ಟಾಕ್ ಲಿಸ್ಟ್ ಆಗಬೇಕು ಅಂದರೆ ಯಾವ ರೀತಿ ಹೋಗಬೇಕು? ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಈಗ ಯಾರಿಗೋ ಒಬ್ಬನಿಗೆ ಏನು ಈ ಈಕ್ವಿಟಿ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗಬೇಕು ಅಂದರೆ, ಅಥವಾ ಯಾವುದಾದ್ರೂ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗಬೇಕು ಅಂದರೆ ಏನಾಗುತ್ತೆ ಪ್ರೊಸೀಜರು ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಸ್ಟರ್ ರಾಜೀವ್ ಅನ್ನೋನು ಅವನ್ನ ABC ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾನೆ. ಅವನೇನಂತ ತಿಳ್ಕೊತಾನೆ, ಅವ್ನ ಕಂಪ್ನಿನ ಫರ್ದರ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಅಂದರೆ ಅವ್ನ ಕಂಪ್ನಿ ಚೆನ್ನಾಗಿ ಬೆಳೀತಾ ಇದೆ, ಸೊ ಅದನ್ನು ದೊಡ್ಡ ಮಟ್ಟದಲ್ಲಿ ಆ ಕಂಪ್ನಿನ ಬೆಳೆಸಬೇಕು ಅಂದ್ಬಿಟ್ಟು ಅವನಿಗೆ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಅವನ ಹತ್ರ ಇರುವಂಥ ಸೇವಿಂಗ್ಸಿಂದ ಫಸ್ಟು ಆ ಕಂಪ್ನಿಗೆ ಬಂಡವಾಳನ ಹಾಕ್ತಾನೆ. ಬಟ್ ಆ ಕಂಪ್ನಿಗೆ ಅವ್ನ ಸೇವಿಂಗ್ಸಿಂದ ಏನು ಬಂಡವಾಳ ಹಾಕಿದ್ದಾನೆ ಅದರಿಂದ ಆ ಕಂಪ್ನಿಗೆ ಅಷ್ಟು ಗ್ರೋತ್ ಸಿಗ್ತಾ ಇಲ್ಲ. ಅವಾಗ ಏನು ಮಾಡ್ತಾನೆ, ಅವನಿಗೆ ನೆಕ್ಸ್ಟ್ ಇರೋವಂಥ ಸೋರ್ಸಸ್ ಬಂದು ಅವನು ರಿಲೇಟಿವ್ಸ್ನ ಕೇಳ್ತಾನೆ, ಯಾರ ಹತ್ರನಾದರೂ
ಫಂಡಿಂಗ್ಗೋಸ್ಕರ, ಅಂದರೆ ಯಾರಾದರೂ ಅವ್ರ ರಿಲೇಟಿವ್ಸಲ್ಲಿ ಅವನ ಕಂಪ್ನಿ ಬೆಳವಣಿಗೆಗೋಸ್ಕರ ದುಡ್ಡು ಕೊಡ್ತಾರ ಅನ್ನೋದನ್ನ ನೋಡ್ತಾನೆ. ಅಲ್ಲೂ ಕೂಡ ಅಷ್ಟು ಅಮೌಂಟ್ ಸಿಕ್ತಿಲ್ಲ ಅಂದಾಗ ಅವನೇನು ಮಾಡ್ತಾನೆ, ಬ್ಯಾಂಕ್ ಹತ್ರ ಹೋಗಿ ಸಾಲನ ಕೇಳ್ತಾನೆ. ಸೊ ಆ ಬ್ಯಾಂಕಿಂದ ತೊಗೊಂಡಿರೋ ಸಾಲನು ಅವನ ಕಂಪ್ನಿ ಗ್ರೋತಿಗೆ ಅಷ್ಟು ದುಡ್ಡು ಅವನಿಗೆ ಸಿಗ್ತಾ ಇಲ್ಲ ಅಂದಾಗ ಅವನಿಗೆ ನೆಕ್ಸ್ಟ್ ಆಪ್ಷನ್ ಇರೋದೆ IPO. IPO ಅಂದರೆ ನಥಿಂಗ್ ಬಟ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಯಾರ್ಯಾರು ಅವ್ರ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೋ ಅವರೆಲ್ಲ ಇಂಥ ಕಂಡೀಷನ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 3 years ಪ್ರಾಫಿಟಬಲಲ್ಲಿ ಇರಬೇಕು ಆ ಕಂಪ್ನಿ, ಮತ್ತು ಅದ್ರ ಟರ್ನ್ ಓವರ್ ಇಷ್ಟು ಲ್ಯಾಕ್ಸ್ ಅಥವಾ ಇಷ್ಟು ಕ್ರೋರ್ಸ್ ಮೇಲೆ ಇರಬೇಕು ಅಂತ ಇರುತ್ತೆ. ಮತ್ತು 3 years ಅದು ಕಂಟಿನ್ಯೂಸ್ಲಿ ಗ್ರೋತ್ ಆಗ್ತಾ ಬರ್ತಾ ಇರಬೇಕು ಆ ಕಂಪ್ನಿ. ಸೊ ಅಂಥದ್ದೆಲ್ಲ ಕಂಡೀಷನ್ಸ್ ಇರುತ್ತೆ. ಸೊ ಆ ಕಂಡೀಷನ್ಸ್ ಎಲ್ಲ ಮೀಟ್ ಆದಾಗ ಅವ್ರೇನು ಮಾಡ್ತಾರೆ, ಸೆಬಿ ಹತ್ರ ಒಂದು ಡಾಕ್ಯುಮೆಂಟ್ನ ಅವ್ರು ಸಬ್ಮಿಟ್ ಮಾಡಬೇಕು. ಅದನ್ನು ರೆಡ್ ಇಯರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಕರೀತಾರೆ. ಸೊ ಆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ಮೇಲೆ ಸೆಬಿ ಕಡೆಯಿಂದ ಅಪ್ರೂವಲ್ ಬಂದಾದ್ಮೇಲೆ, ಓಕೆನಪ್ಪ ನಿನ್ನ ಕಂಪ್ನಿಗೆ ಏನು ಫಾಲ್ಟ್ಸ್ ಇಲ್ಲ ಅಥವಾ ಏನು ಅಬ್ಜೆಕ್ಷನ್ಸ್ ಇಲ್ಲ ನನ್ನ ಕಡೆಯಿಂದ ಅಂದಾಗ ಅವರು ಏನು ಮಾಡ್ತಾರೆ, IPOಗೆ ಲಿಸ್ಟ್ ಆಗೋದಕ್ಕೆ ಆ ಕಂಪ್ನಿಗೆ ಪರ್ಮಿಷನ್ನ ಕೊಡ್ತಾರೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಾದ್ಮೇಲೆ ಸೆಬಿ ಅವರು ಅವನಿಗೆ IPOಗೆ ಲಿಸ್ಟ್ ಆಗೋಕ್ಕೆ ಚಾನ್ಸ್ನ ಕೊಡ್ತಾರೆ. ಓಕೆ, ಈಗ ಈ ಲಿಸ್ಟ್ ಆಗಿರೋ IPOದಲ್ಲಿ ಯಾವುದಾದ್ರೂ ಒಂದು ಕಂಪ್ನಿ ಲಿಸ್ಟ್ ಆಗುತ್ತಲ್ವ, ಆ ಕಂಪ್ನಿದು ಡಾಕ್ಯುಮೆಂಟ್ಸ್ನ ನಾವು ಎಲ್ಲಿಂದ ನೋಡ್ಬೋದು? ಸೊ ಆ ಡಾಕ್ಯುಮೆಂಟ್ಸ್ನ ನೋಡಬೇಕು ಅಂದರೆ ನಮಗಿರೋ ಅಂಥ ವೆಬ್ಸೈಟ್ ಯಾವ್ಯಾವು ಅಂತ ನೋಡ್ಕೊಳೋಣ. ಸೊ ನಮಗಿರೋವಂಥ ವೆಬ್ಸೈಟ್ ಬಂದು ಒಂದು ಸೆಬಿ ಅವ್ರ ಕಡೆಯಿಂದನೇ ರಿಜಿಸ್ಟರ್ ಆಗಿರೋವಂಥ NSE ವೆಬ್ಸೈಟಲ್ಲಿ ಸಿಗುತ್ತೆ, ಅಥವಾ ಬೇರೆ ಯಾವುದಾದ್ರೂ ಬ್ರೋಕರ್ ಮುಖಾಂತರ ಯಾವುದಾದ್ರೂ ಒಂದು ಟ್ರೇಡಿಂಗ್ ಇದರಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಗ್ರೋವಲ್ಲಿ ಹೋಗ್ಬೋದು. ಗ್ರೋವಲ್ಲಿ ಆ ಕಂಪ್ನಿದು ಏನೇನು ಡಾಕ್ಯುಮೆಂಟ್ಸ್ ಇದೆ, ಅದ್ರ ಇಶ್ಯೂ ಸೈಜ್ ಏನು, ಸೊ ಇದ್ರದ್ದು ಎಲ್ಲ ಡೀಟೇಲ್ಸು ಸಿಗುತ್ತೆ. ಅದ್ರ ಜೊತೆಗೆ ಆ ಕಂಪ್ನಿಯ ಏನು ಪ್ರೀವಿಯಸ್ ಟರ್ನ್ ಓವರ್ ಏನಿದೆ, ಮತ್ತು ಆ ಕಂಪ್ನಿದು ಲಾಸಸ್ ಏನಿದೆ ಅಥವಾ ಪ್ರಾಫಿಟಲ್ಲಿ ಇದೆಯಾ ಆ ಕಂಪ್ನಿ, ಸೊ ಇದ್ರ ಡೀಟೇಲ್ಸ್ ಎಲ್ಲ ಇನ್ ಡೆಪ್ತ್ ಆಗಿ ನಮಗೆ ಆ NSE ವೆಬ್ಸೈಟ್. ಸೊ ಆ IPOಗೆ ಲಿಸ್ಟ್ ಆಗುವಂಥ ಕಂಪ್ನಿ ಡೀಟೇಲ್ಸ್ನ ನಾವು ಎಲ್ಲಿಂದ ಪಡ್ಕೊಬೋದು ಅಂದರೆ NSE ಅಥವಾ BSE ವೆಬ್ಸೈಟಿಂದ ಪಡ್ಕೊಬೋದು, ಅಥವಾ ಎನಿ ಬ್ರೋಕರ್ ವೆಬ್ಸೈಟಿಂದನೂ ಪಡ್ಕೊಬೋದು. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಬ್ರೋಕರ್ಸ್ ಇದ್ದಾರೆ, ಝೆರೋದಾ, ಅಪ್ಸ್ಟಾಕ್ಸ್, ಗ್ರೋ, ಇವ್ರ ಕಡೆಯಿಂದನೂ ಆ ಡಾಕ್ಯುಮೆಂಟ್ಸ್ಗಳು ಸಿಗುತ್ತೆ. ಗ್ರೋ ಅಲ್ಲಾದರೆ ನಿಮಗೆ ಏನೋ ಆ ಕಂಪ್ನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಅಥವಾ ಆ ರೆಡ್ ಇಯರಿಂಗ್ ಪ್ರಾಸ್ಪೆಕ್ಟಸ್ ಏನು ಡಿಸ್ಕಸ್ ಮಾಡಿದ್ವಿ ಅದ್ರ ಡಾಕ್ಯುಮೆಂಟ್ ಆಗಿರ್ಬೋದು, ಮತ್ತು ಆ ಕಂಪ್ನಿದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೇಗಿದೆ, ಆ ಕಂಪ್ನಿ ವಿಷನ್ ಏನು, ಸೊ ಈ ಎಲ್ಲ ಡೀಟೇಲ್ಸ್ ಕೂಡ ಆ ರೆಡ್ ಇಯರಿಂಗ್ ಪ್ರಾಸ್ಪೆಕ್ಟಸ್ ಡಾಕ್ಯುಮೆಂಟ್ ಏನಿರುತ್ತೆ ಅದರಲ್ಲಿ ನಮಗೆ ಸಿಗುತ್ತೆ. ಇವಾಗ ಈ ಕಂಪ್ನಿ ಲಿಸ್ಟ್ ಆದಮೇಲೆ ಏನಾಗುತ್ತೆ ಅಂದರೆ, ಆ ಕಂಪ್ನಿ ಲಿಸ್ಟ್ ಆಗಿರುತ್ತಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ IPOಗೆ ಲಾಂಚ್ ಆಗುತ್ತಲ್ಲ, ಆ ಕಂಪ್ನಿ IPOಗೆ ಲಾಂಚ್ ಆಯಿತು ಅಂದರೆ ನೆಕ್ಸ್ಟ್ ಸ್ಟೆಪ್ ಏನು, IPOಗೆ ಲಾಂಚ್ ಆದಮೇಲೆ ಆ ಕಂಪ್ನಿ ಏನಾಗುತ್ತೆ, ಫಸ್ಟ್ ಲಿಸ್ಟ್ ಆಗುತ್ತೆ, ಏನೋ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗುತ್ತೆ. ಲಿಸ್ಟ್ ಆದಾಗ ಅದು ಎಲ್ಲಿ ಲಿಸ್ಟ್ ಆಗುತ್ತೆ ಅಂದರೆ NSEಲಿ ಅಥವಾ BSEಲಿ ಲಿಸ್ಟ್ ಆಗುತ್ತೆ. ಸೊ NSE ಅಂದ್ರೇನು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದ್ರೇನು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. NSEಯಲ್ಲಿ ಆಲ್ಮೋಸ್ಟ್ 1800+ ಕಂಪ್ನೀಸ್ ಇದೆ, ಅಂದರೆ ಲಿಸ್ಟ್ ಆಗಿರುವಂಥ ಕಂಪ್ನೀಸು. BSEಲಿ 3500+ ಕಂಪ್ನೀಸು ಲಿಸ್ಟ್ ಆಗಿದ್ದಾವೆ. ಸೊ ಆಲ್ಮೋಸ್ಟ್ ಎಲ್ಲ ಲೆಕ್ಕ ನೋಡಿದ್ರೆ ಅರೌಂಡ್ 6000+ ಕಂಪ್ನೀಸು, 5000-6000 ಕಂಪ್ನೀಸು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ದಾವೆ. ಸೊ ಆಲ್ರೆಡಿ ಹೇಳ್ದಂಗೆ ಆ ಕಂಪ್ನಿಯ ಸ್ಟಾಕ್ಸು ಅಥವಾ ಶೇರ್ಸ್ ಏನಿರುತ್ತಲ್ಲ ಅದೆಲ್ಲ NSE ಅಥವಾ BSEಲಿ ಲಿಸ್ಟ್ ಆಗಿರುತ್ತೆ. ಸೊ NSE ಅಂದ್ರೇನು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದ್ರೇನು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಅಲ್ಲಿ ಲಿಸ್ಟ್ ಆಗಿದೆ. ಆಲ್ಮೋಸ್ಟ್ ನೋಡೋದಾದರೆ NSEಲಿ 1970 ಕಂಪ್ನೀಸ್ ಅಷ್ಟು ಲಿಸ್ಟ್ ಆಗಿದೆ NSEಲಿ, ಮತ್ತು BSEಲಿ 4054. ಇದು ನಾನು ಡೇಟಾ ತೊಗೊಳೋ ಟೈಮ್ಗೆ ಇಷ್ಟು ಲಿಸ್ಟ್ ಆಗಿರೋವಂಥದ್ದು. ಬಟ್ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಇದು 2000 ಕ್ರಾಸ್ ಆಗಿದೆ, ಇದು ಒಂದು 4300+ ಕ್ರಾಸ್ ಆಗಿದೆ. ಸೊ ಅರೌಂಡ್ 6000+ ಕಂಪ್ನೀಸು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ದಾವೆ. ನೆಕ್ಸ್ಟ್ ಬರೋದು ಬಂದು ನಿಫ್ಟಿ ಮತ್ತು ಸೆನ್ಸೆಕ್ಸ್. ಈ ನಿಫ್ಟಿ ಅಂದ್ರೇನು ಮತ್ತು ಸೆನ್ಸೆಕ್ಸ್ ಅಂದರೆ ಏನು? ಇವಾಗ ನಮಗೆ ಅಕಸ್ಮಾತ್ ಜ್ವರ ಬಂತು ಅಂದರೆ ನಮ್ಮ ಜ್ವರನ
ಏನು ಮೆಷರ್ ಮಾಡೋದಕ್ಕೆ ಥರ್ಮೋಮೀಟ್ರನ್ನ ಯೂಸ್ ಮಾಡ್ತಾರೆ. ಅಂದರೆ ಏನೋ ಆ ಥರ್ಮೋಮೀಟ್ರಿಂದ ನಮ್ಮಲ್ಲಿ ಎಷ್ಟು ಟೆಂಪ್ರೇಚರ್ ರೈಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಮಾರ್ಕೆಟಲ್ಲಿ ಅಂದರೆ NSE ಮಾರ್ಕೆಟಲ್ಲಿ ಅವತ್ತಿನ ದಿನಕ್ಕೆ ಸ್ಟಾಕು ಮೇಲೋಗ್ತಿದೆಯಾ ಅಥವಾ ಕೆಳಗಡೆ ಬರ್ತಾ ಇದೆಯಾ ಅಥವಾ ಸೈಡ್ ವೇಸಲ್ಲಿ ಇದೆಯಾ, ಅಂದರೆ ಆ ಸ್ಟಾಕು ಅವತ್ತಿನ ದಿನಕ್ಕೆ ಏನು ಪರ್ಫಾರ್ಮೆನ್ಸೇ ಮಾಡಿಲ್ವಾ ಅನ್ನೋ ಡೀಟೇಲ್ಸ್ ಎಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂದರೆ ನಿಫ್ಟಿ ಒಂದನ್ನು ನೋಡಿದ್ರೆ ಸಾಕು, ನಮಗೆ ಗೊತ್ತಾಗುತ್ತೆ ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಅಪ್ ಟ್ರೆಂಡಲ್ಲಿ ಇತ್ತಾ ಅಥವಾ ಡೌನ್ ಟ್ರೆಂಡಲ್ಲಿ ಇತ್ತಾ ಅಥವಾ ಸೈಡ್ ವೇಸ್ ಮಾರ್ಕೆಟಲ್ಲಿ ಇತ್ತಾ ಅವತ್ತಿನ ದಿನ. ಸೊ ಇದನ್ನ ಏನಂತ ಕರೀತಾರೆ ಅಂದರೆ ಇಂಡೆಕ್ಸ್ ಅಂತ ಕರೀತಾರೆ. ಸೊ ನಿಫ್ಟಿ ಬಂದು NSE ಇಂಡೆಕ್ಸ್ ಅಂದರೆ NSE ಸ್ಟಾಕ್ ಎಕ್ಸ್ಚೇಂಜ್ ಏನಿದೆಯಲ್ಲ ಅದ್ರ ಓವರ್ ಆಲ್ ಮೂಮೆಂಟಮ್ನ ನೋಡಬೇಕು ಅಂದರೆ ಎಲ್ಲ ಸ್ಟಾಕ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ 1970 ಸ್ಟಾಕ್ಸ್ ಇದೆ, ಎಲ್ಲ ಕಂಪ್ನಿನೂ ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಇಂಡೆಕ್ಸ್ ಒಂದನ್ನು ನೋಡಿದ್ರೆ ಸಾಕು ನಮಗೆ ಆ NSE ಓವರ್ ಆಲ್ ಮೂಮೆಂಟಮ್ ಪಾಸಿಟಿವ್ ಅಲ್ಲಿತ್ತಾ ಅಥವಾ ನೆಗೆಟಿವ್ ಅಲ್ಲಿತ್ತಾ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ BSEಲೂ ಕೂಡ ಅಷ್ಟೇ. ಇವಾಗ ಓವರ್ ಆಲ್ BSE ಸ್ಟಾಕ್ಸ್ನ ಮೂಮೆಂಟಮ್ ಪಾಸಿಟಿವ್ ಸೈಡಲ್ಲಿ ಇದೆಯಾ ಅಥವಾ ನೆಗೆಟಿವ್ ಸೈಡಲ್ಲಿ ಇದೆಯಾ ಅನ್ನೋದನ್ನ ಗೊತ್ತಾಗಬೇಕು ಅಂದರೆ ಸೆನ್ಸೆಕ್ಸ್ ಚಾರ್ಟ್ನ ಒಂದು ನೋಡಿದ್ರೆ ಗೊತ್ತಾಗುತ್ತೆ ಅವತ್ತಿನ ದಿನ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿತ್ತಾ ಅಥವಾ ಡೌನ್ ಟ್ರೆಂಡಲ್ಲಿತ್ತಾ ಅಥವಾ ಸೈಡ್ ವೇಸ್ ಟ್ರೆಂಡಲ್ಲಿ ಅವತ್ತಿನ ದಿನ ಮಾರ್ಕೆಟ್ ಕ್ಲೋಸ್ ಆಯ್ತಾ ಅನ್ನೋ ವಿಷಯ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈ ಎರಡನ್ನೂ ಏನಂತ ಕರೀತಾರೆ ಅಂದರೆ ಇಂಡೆಕ್ಸಸ್ ಅಂತ ಕರೀತಾರೆ. NSEಗೆ ಇಂಡಿಸಸ್ ಬಂದು ನಿಫ್ಟಿ 50 ಅಂತ ಕರೀತಾರೆ, ನಿಫ್ಟಿ 50. BSEಗೆ ಇಂಡಿಸಸ್ ಬಂದು ಸೆನ್ಸೆಕ್ಸ್ ಅಂತ ಕರೀತಾರೆ. ನಿಫ್ಟಿ 50 50 ಸ್ಟಾಕ್ಸ್ ಲಿಸ್ಟ್ ಆಗಿದೆ. ಎಲ್ಲ ಕೂಡ ಡಿಫ್ರೆಂಟ್ ಸೆಕ್ಟರ್ಸ್, ಅಂದರೆ ಆಟೋಮೊಬೈಲು ಇರುತ್ತೆ, ಫಾರ್ಮಾ ಇರುತ್ತೆ, IT ಇಂಡಸ್ಟ್ರಿ ಇರುತ್ತೆ, ಬ್ಯಾಂಕಿಂಗ್ ಸೆಕ್ಟರ್ ಇರುತ್ತೆ. ಸೊ ಎಲ್ಲ ರೀತಿಯಾದಂಥ ಸೆಕ್ಟರ್ಗಳು ಈ 50 ಸ್ಟಾಕ್ಸಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿ ಸೆನ್ಸೆಕ್ಸಲ್ಲಿ ಕೂಡ ಅಷ್ಟೇ 30 ಸ್ಟಾಕ್ಸ್ಗಳು ಇರ್ತವೆ. ಇದರಲ್ಲೂ ಕೂಡ ಡೈವರ್ಸಿಫಿಕೇಶನ್ ಇರುತ್ತೆ, ಆಟೋಮೊಬೈಲ್ ಸೆಕ್ಟರ್ ಇರುತ್ತೆ, IT ಸೆಕ್ಟರು ಇರುತ್ತೆ. ಸೊ ಎಲ್ಲ ಸೆಕ್ಟರ್ಗಳು ಇದರಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ನಾವು ಇದೊಂದ್ರದ್ದು ಮೂಮೆಂಟಮ್ ನೋಡಿದ್ರೆ ಗೊತ್ತಾಗುತ್ತೆ ಈ 1970 ಕಂಪ್ನಿ ಏನು ಲಿಸ್ಟ್ ಆಗಿದೆಯಲ್ಲ ಅದ್ರದ್ದು ಓವರ್ ಆಲ್ ಮೂಮೆಂಟಮ್ ಯಾವ ಸೈಡ್ಗೆ ಅವತ್ತಿನ ದಿನ ಇದೆ ಅನ್ನೋದು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಅಥವಾ ಒಂದು ಐಡಿಯಾ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಇವಾಗ ನಾವು ಟ್ರೇಡ್ ಮಾಡಬೇಕು, ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಏನಿರಬೇಕು ನಮ್ಮ ಹತ್ರ, ಪ್ರೀ ರಿಕ್ವಿಸಿಟ್ ಏನಿರಬೇಕು ನಾವು ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ಸೆಬಿ ಅವರು ಗವರ್ನಿಂಗ್ ಅಥಾರಿಟಿ ಆಫ್ ಯಾವುದೇ ಸ್ಟಾಕ್ ಎಕ್ಸ್ಚೇಂಜ್ ಇದ್ರೂ ಅದಕ್ಕೆ ಗವರ್ನಿಂಗ್ ಅಥಾರಿಟಿ ಸೆಬಿ ಅವರಾಗಿರ್ತಾರೆ. ಸೆಬಿ ಅವರ ಅಂಡರ್ಗೆ NSDL ಮತ್ತು CDSL ಅಂತ 2 ಕ್ಯಾಟಗರಿ ಇದೆ. ಈ NSDL ಮತ್ತು CDSL ಏನು ಅಂದರೆ ನಮ್ಮ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡುವಂಥ 2 ಸಂಸ್ಥೆಗಳು ಇವು. ಅಂದರೆ ನಮ್ಮ ಡಿಮ್ಯಾಟ್ ಡೆಪಾಸಿಟ್ರಿ ಸರ್ವಿಸಸ್ ಏನೇನಿರುತ್ತೆ ಅದನ್ನೆಲ್ಲ ಮಾಡುವಂಥ ಕಂಪ್ನಿಗಳು NSDL ಮತ್ತು CDSL. ಸೊ ಈ NSDL ಮತ್ತು CDSL ಎಲ್ಲ ಇಂಡಿವಿಜುವಲ್ ಇನ್ವೆಸ್ಟರ್ಸ್ಗೂ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಡೋದಕ್ಕೆ ಆಗಲ್ಲ. ಯಾಕಂದರೆ ಅವ್ರಿಗೆ ಎರಡು ಇನ್ಸ್ಟಿಟ್ಯೂಷನ್ ಅಥವಾ ಎರಡು ಅಥಾರಿಟಿ ಇರೋದ್ರಿಂದ ಅವ್ರಿಗೆ ಏನು ಬಲ್ಕಾಗಿ ಇದಾಗುತ್ತೆ, ಏನು ಫುಲ್ ಕ್ರ್ಯಾಶಸ್ ಆಗೋದು ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅವರು ಬ್ರೋಕರ್ಸ್ಗೆ ರೈಟ್ಸ್ನ ಕೊಡ್ತಾರೆ. ಓಕೆ, ನೀನು ಇಂಡಿವಿಜುವಲ್ ಪರ್ಸನ್ಸ್ಗೆ ಯಾರ್ಯಾರಿಗೆ ಡಿಮ್ಯಾಟ್ ಅಕೌಂಟ್ ಬೇಕೋ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ನೀನು ನನಗೆ ಸಬ್ಮಿಟ್ ಮಾಡು, ಆ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ನಾವು ಅವ್ರಿಗೆ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ಕೊಡ್ತೀವಿ ಅಂತ ಇದು ಮಾಡ್ತಾರೆ. ಸೊ ಎಲ್ಲ ಬ್ರೋಕರ್ಸು 2 ಸಂಸ್ಥೆಗೂ ಲಿಂಕ್ ಆಗಿರಲ್ಲ, ಐದರ್ NSDLಗೆ ಲಿಂಕ್ ಆಗಿರ್ತಾರೆ ಅಥವಾ ಐದರ್ CDSLಗೆ ಲಿಂಕ್ ಆಗಿರ್ತಾರೆ. ಈ ರೀತಿ ನಮ್ಮ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಏನಿರುತ್ತಲ್ಲ ಇದು ಪ್ರೊಸೀಜರ್ ಇರುತ್ತೆ. ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಪ್ರೊಸೀಜರ್ ಫಾರ್ ಎವ್ರಿ ಇಂಡಿವಿಜುವಲ್. ಯಾವುದಾದ್ರೂ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂದರೆ ನಮಗೆ ಡಿಮ್ಯಾಟ್ ಅಕೌಂಟ್ ಇರಲೇಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸಿನ ಟಾಪಿಕ್. ಫಸ್ಟ್ ಏನು ಮಾಡಿದ್ವಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಕ್ಲಾಸಿಫಿಕೇಶನ್ ಇದೆ ನೋಡಿದ್ವಿ. ಅದಾದಮೇಲೆ ಸ್ಟಾಕ್ ಮಾರ್ಕೆಟ್ ಆದಮೇಲೆ IPOಗೆ ಯಾವ ಕಂಪ್ನಿಗಳು ಯಾವ ರೀತಿ ಲಿಸ್ಟ್ ಆಗ್ತವೆ ಅಂತ ನೋಡಿದ್ವಿ. ಮತ್ತು IPOಗೆ ಏನಕ್ಕೆ ಬರ್ತವೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ನಮಗೆ IPO ಬಂದಾದಮೇಲೆ ಆ ಸ್ಟಾಕ್ಸ್ ಎಲ್ಲ ಎಲ್ಲಿ ಲಿಸ್ಟ್ ಆಗುತ್ತೆ ಅಂತ ನೋಡಿದ್ವಿ. ಅದಾದಮೇಲೆ ನಮಗೆ ಈ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ನಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು. ಸೊ ಆ ಡಿಮ್ಯಾಟ್ ಅಕೌಂಟ್ ಯಾವ ರೀತಿ ಓಪನ್ ಮಾಡ್ಕೊಬೇಕು. ಸೊ ಇಷ್ಟು ಟಾಪಿಕ್ಸ್ನ ನಾವು ಇವತ್ತು ಕಲ್ತಿದ್ದೀವಿ. ಸೊ ಇದೇ ರೀತಿ ಇನ್ನು ಮುಂದಕ್ಕೂ ಕೂಡ ಈ ಸ್ಟಾಕ್ ಮಾರ್ಕೆಟ್ ರಿಲೇಟ್ ಆಗಿರುವಂಥ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಪ್ಲೀಸ್ ಕಮೆಂಟಲ್ಲಿ ಕೇಳಿ, ಅದಕ್ಕೆ ಸರಿಯಾದಂಥ ಉತ್ತರನ ನಾನು ಒದಗಿಸ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಎ ಗುಡ್ ಡೇ. ಹ್ಯಾವ್ ಎ ಪ್ರಾಫಿಟಬಲ್ ವೀಕ್ ಎಹೆಡ್.